ಹಾಯ್ ವೀವರ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಊರಿಂದ ಬಂದಮೇಲೆ ನಮ್ಮದು ಇದು ಸೆಕೆಂಡ್ನೇ ವ್ಲಾಗ್. ಇವತ್ತು ಇವರಿಗೆ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ವಿ. ಡ್ರೆಸ್ ಎಲ್ಲ ನಾನು ಲಜಾಡದಲ್ಲಿ ಆರ್ಡ್ರ್ ಮಾಡಿದ್ದೆ ಅವರಿಗೆ. ಆಮೇಲೆ ಫ್ಲೋಟೀಸು, ಆಮೇಲೆ ಎಲ್ಲ ಥಿಂಗ್ಸು ನಾನು ಲಜಾಡದಲ್ಲೇ ಆರ್ಡ್ರ್ ಮಾಡಿದ್ದೆ. ಅದಕ್ಕೆಲ್ಲ ಗಾಳಿ ಊದ್ಕೊಂಡು ಎಲ್ಲ ತೊಗೊಂಡು ಹೋಗಿದ್ವಿ. ಅವರು ಬಿಗಿನಿಂಗಲ್ಲಿ ತುಂಬ ಅಳ್ತಾ ಇದ್ರು. ಆಮೇಲೆ ನಮ್ಮ ಅರ್ಪಿತನ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ಸೊ ಅವರೆಲ್ಲ ಹಿಡ್ಕೊಂಡು ಆಟ ಆಡಿಸ್ತಾ ಇದ್ರು ಅವ್ರನ್ನ. ಫ್ಲೋಟರ್ ಡ್ರೆಸ್ ಎಲ್ಲ ತರಿಸಿ ತುಂಬ ದಿನವೇ ಆಗಿತ್ತು. ನೆಗಡಿ ಆಗುತ್ತೆ ಅಂತಂದು ಆಮೇಲೆ ಊರಿಗೆ ಬೇರೆ ಹೋಗೋದಿತ್ತಲ್ಲ, ಹಾಗಾಗಿ ನಾವು ಬೇಡ ಅಂತ ಬಿಟ್ಟಿದ್ವಿ. ಸೊ ಇದು ಊರಿಗೆ ಹೋಗಿ ಬಂದಾದಮೇಲೆ ಚೂರು ನೆಗಡಿ ಇತ್ತು, ಅದೆಲ್ಲ ಮುಗಿದಾದ್ಮೇಲೆ ಮತ್ತೆ ಶುರು ಮಾಡಿದ್ವಿ. ಬಿಗಿನಿಂಗಲ್ಲಿ ನೀರಿಗೆ ಇಳಿಯೋಕೆ ಅಳ್ತಾ ಇದ್ರು, ಕೊನೆಗೆ ನೀರಿಂದ ವಾಪಸ್ ಬರೋಕೆ ಅಳ್ತಾ ಇದ್ರು. ಇದೇ ಕಾಮಿಡಿ ಅನಿಸುತ್ತೆ ಹುಡುಗರದು. ಇದು ನಮ್ಮ ಕಾಂಡೋದ ಸ್ವಿಮ್ಮಿಂಗ್ ಪೂಲು. ಇದು ಕಿಡ್ಸ್ ಪೂಲು. ಆ ಕಡೆ ಪಕ್ಕಕ್ಕೆ ಅಡಲ್ಟ್ ಪೂಲ್ ಇದೆ. ಆಮೇಲೆ ಇನ್ನೊಂದು ಸೈಡ್ ಬಂದು ಕಿಡ್ಸ್ ಪ್ಲೇ ಏರಿಯಾ ಇದೆ. ವೆಟ್ ಪ್ಲೇ ಏರಿಯಾ, ಡ್ರೈ ಪ್ಲೇ ಏರಿಯಾ ಎರಡೂ ಇದೆ. ಇದರಲ್ಲಿ ಫಸ್ಟ್ ಆಟ ಆಡಿಸ್ತಿದ್ರು. ಅದಾದಮೇಲೆ ಪ್ಲೇ ಗ್ರೌಂಡಲ್ಲಿ ಕರ್ಕೊಂಡು ಹೋದ್ರು ಅವ್ರನ್ನ. ಸೊ ತುಂಬ ಚೆನ್ನಾಗಿದೆ ವ್ಯೂ ಇಲ್ಲಿಂದನೂ. ಆಮೇಲೆ ಹುಡುಗರು ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ಎಲ್ಲ. ಆಮೇಲೆ ಎಲ್ಲ ಅಮೆಂಟಿಟೀಸ್ ಒಳಗಿದ್ದಾವಲ್ಲ, ಸೊ ಹೊರಗಡೆ ಹೋಗಬೇಕು ಅಂತಲೇ ಅನಿಸಲ್ಲ ನಮಗೆ. ನೋಡಿ, ಇವರು ಸಹಿತ ಕೆಳಗೆ ಇಳಿದ್ರು ಈಗ ನೀರಲ್ಲಿ. ಅವ್ರ ಪಪ್ಪನೇ ವೆಯ್ಟ್ ಮಾಡ್ತಾಯಿದ್ರು ಹುಡುಗರು. ಅರ್ಪಿತನ ಫ್ರೆಂಡ್ಸ್ ಎಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ರು ಹುಡುಗರ ಜೊತೆಗೆ. ಅವರಿಗೆ ಇವರು ಇಷ್ಟು ಸಣ್ಣ ಬೇಬೀಸ್ನ ಆಡಿಸೋದು ಅಂದರೆ ಭಾಳ ಇಷ್ಟ. ಸೊ ಬಿಗಿನಿಂಗಲ್ಲಿ ಎಲ್ಲ ಎಂಗೇಜ್ ಆಗಿದ್ದರು ಹುಡುಗರು. ಸಚ್ಚು ಮಾತ್ರ ಕೊನೆ ತನಕ ಪಾಪ ಆಡಿಸ್ತಾನೇ ಇದ್ದ. ಅವ್ರ ಅಕ್ಕನಿಗೆ ಬೇಜಾರಾಗಿ ಆಮೇಲೆ ಹೋದ್ಲು ಅವಳು ಆಟಾಡೋಕ್ಕೆ. ಸೊ ಸಚ್ಚು ಮಾತ್ರ ಕೊನೆಯ ತನಕ ಚೆನ್ನಾಗಿ ಫುಲ್ ಬ್ಯುಸಿಯಾಗಿಟ್ಟಿದ್ದ ಹುಡುಗರನ್ನ. Didi want to sit.
ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮತ್ತು ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.